ಹಿಮ ಬೀಳೋ ಜಾಗದಲ್ಲಿ ಮಳೆ ಥರ ಸುರಿಯುತ್ತೆ ಹಿಮ. ಮೈಯಲ್ಲಿ ಒಂದು ಚೂರು ಬಟ್ಟೆ ಇರಲ್ಲ, ಕೋಪೆನ ಬಿಟ್ಟು. ಕೋಪೆನ ಇಲ್ಲದ ಕೂತ್ಕೊಳ್ಳೋರು ಇದ್ದಾರೆ. ಏನು ಹುಚ್ಚು ನನ್ನ ಮಕ್ಕಳು ಇವರು ಹಾಗೆ ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಅದರಲ್ಲಿ ಪರಿಪೂರ್ಣತೆಯನ್ನು ಪಡೆದವರು ಬಿಟ್ಟು ಬಿಟ್ಟು ಎಣಿಸಬೇಕು. ಅವರನ್ನು ಹೋಗಿ ನೀವು ವಿಚಾರಿಸಿದ್ರೆ 16 ವರ್ಷ ಅವರು ಸಾಧನೆಗಳನ್ನು ಮಾಡ್ತಾ ಕೂತಿರ್ತಾರೆ. ಅಲ್ಲಿ ಯಾರಿಗೂ ಭಗವಂತನ ಅರಿಯಲು ಪಡೆಯಲು ಸಾಧ್ಯವಿಲ್ಲ. ಈ ಭಗವಂತನ ಅರಿಯಲು ಪಡೆಯಲು ಅಥವಾ ಭಗವಂತನಾಗಲು ಸಾಧ್ಯವಾಗಿರೋದು ಕೆಲವರಿಗೆ ಮಾತ್ರ. ಬೈ ಒನ್ ಟೇಕ್ ಟು ಫ್ರೀ ಎಲ್ರಿಗೂ ಸಿಗತ್ತೆ ಹೊರತು ಮೈನ್ ಬೈ ಒನ್ ಸಿಗಲ್ಲ. ಸೈಡ್ ಪ್ರಾಡಕ್ಟ್ಗಳು ಸಿಗತ್ತೆ, ಮೈನ್ ಪ್ರಾಡಕ್ಟ್ ಸಿಗಲ್ಲ. ಹಾಗಾದರೆ ಎಲ್ಲರೂ ರಾಮಕೃಷ್ಣ ಪರಮಹಂಸರಾಗಿರೋರು, ಎಲ್ಲರೂ ಶ್ರೀ ರಾಘವೇಂದ್ರ ಗುರುಗಳಾಗಿರೋರು ಸಾಧ್ಯವಿಲ್ಲ. ಒಬ್ಬೊಬ್ಬರು ಮಾತ್ರ. ರಮಣ ಮಹರ್ಷಿ ಬಿಟ್ಟು ಬಿಟ್ಟು ಎಣಿಸ್ಬೋದು. ಸೊ ಹಾಗಾಗಿ ಇದು ನೀವು ಏನಕ್ಕೋಸ್ಕರ ಕಲಿಯಕ್ಕೆ ಬಂದಿದ್ದೀರೋ ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಸೈಡ್ ಪ್ರಾಡಕ್ಟ್ ಅಂತೂ ಖಂಡಿತವಾಗಲೂ ಸಿಗತ್ತೆ. ಅಂಗಡಿಗೆ ಹೋಗಿ ದುಡ್ಡು ಕೊಟ್ರಿ ಅಂದರೆ ಏನೋ ಒಂದು ಗಿಫ್ಟನ್ನು ಕೊಟ್ಟಾರೆ ನಮ್ಮನ್ನು ಕಳಿಸ್ತಾರೆ. ಅವನು ಕೊಡೋ ಪದಾರ್ಥ ಉಪಯೋಗಕ್ಕೆ ಬರುತ್ತೋ ಇಲ್ವೋ, ಈ ಚೈನಾ ಪ್ರಾಡಕ್ಟ್ ಥರ ಮನೆಗೆ ತಂದು 15 ದಿವಸಕ್ಕೆ ಮುರಿದೋಗುತ್ತೆ. ಆದರೆ ಅವನು ಕೊಡೋ ಸೈಡ್ ಪ್ರಾಡಕ್ಟು ಚಾಕ್ಲೇಟು, ಕೇಕು, ಕಾಫಿ, ಟೀ ಏನೋ ಕೊಡ್ತಾರೆ ನೋಡಿ, ಅದು ನಮಗೆ ಉಳ್ಕೊಳುತ್ತೆ. ಅದೇ ಖುಷಿ, ಅದೇ ಸ್ಯಾಟಿಸ್ಫ್ಯಾಕ್ಷನ್. ಮೇನ್ ಪ್ರಾಡಕ್ಟ್ ಬರ್ಬೇಕಂದ್ರೆ ಬರೀ ಇನ್ನೊಂದು ಜನ್ಮ ಬರ್ಬೇಕು. ಅಟ್ಲೀಸ್ಟ್ ಸೈಡ್ ಪ್ರಾಡಕ್ಟ್ ಅಲ್ಲಿ ನಾವು ಸಕ್ಸಸ್ ಆದ್ರೆ ಮುಂದಿನ ಜನ್ಮದಲ್ಲಿ ಮೇನ್ ಪ್ರಾಡಕ್ಟ್ ಹೋಗ್ಬೋದು. ಎಷ್ಟೋ ಜನ್ಮಗಳು ಇರ್ಬೋದು, ನಮ್ಮ ಕಾರಣ ಮೂಲಕ ಹೋದ್ಮೇಲೆ. ಆದರೆ ಮನುಷ್ಯನಾಗಿ ನಾವು ಹುಟ್ಟಿದ ಮೇಲೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಮ್ಮ ಅಪ್ಪ ನಮ್ಮನ್ನು ಎಳ್ಕೊಂಡು ಹೋಗಿ ಸ್ಕೂಲಿಗೆ ಬಿಡ್ತಾರೆ, ಅಳ್ತೀವಿ. 3 ವಯಸ್ಸು 4 ವಯಸ್ಸಿಗೆ ತೊಗೊಂಡೋಗ್ಬಿಟ್ಟು ಬಿಡ್ತಾರೆ ನಮ್ಮನ್ನು. ಅದಕ್ಕೆ ಅಮ್ಮನ ಬಿಡಕ್ಕೆ ಇಷ್ಟ ಇಲ್ಲ, ಕಿರಿಚುತ್ತೆ ಅದು. ಸ್ಕೂಲಲ್ಲಿ ಸೇರಿದ ಮೇಲೆ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು 4ನೇ ಕ್ಲಾಸು ಮುಂದೆ ಹೋಗಬೇಕು. ಅದಕ್ಕೆ ನಾವು ಸ್ಕೂಲಿಗೆ ಸೇರೋದು. ಕೊನೆಯಲ್ಲಿ ನಾವು ಆ SSLC ಮಾಡ್ತೀವೋ ಬಿಡ್ತೀವೋ ಹಾಕುವ ಅಟೆಂಪ್ಟು 6ನೇ ಕ್ಲಾಸು 8ನೇ ಕ್ಲಾಸು 9ನೇ ಕ್ಲಾಸ್ ತನಕನಾದರೂ ಹೋಗುತ್ತೆ. ಅಂದರೆ ಈ ಜನ್ಮದಲ್ಲಿ ಆಧ್ಯಾತ್ಮದ ಅರಿವು ನನಗೆ ಇದೆಯೋ ಇಲ್ಲವೋ, ಜೀವನದ ಪರಿಪೂರ್ಣತೆಯನ್ನು ನಾನು ಪಡೆದಿದ್ದೀನೋ ಇಲ್ಲವೋ, ಅದರ ಪರಿಪೂರ್ಣತೆಯನ್ನು ಪಡೆಯುವ ಸಲುವಾಗಿ ನಾನು ಹಾಕಿರುವ ದಾಟಿರುವ ಮೆಟ್ಟಿಲುಗಳು ಎಷ್ಟು ಅಂತನ್ನೋದು ಲೆಕ್ಕ. ಪ್ರಯತ್ನ ತುಂಬ ಇಂಪಾರ್ಟೆಂಟು ಪ್ರತಿ ಜನ್ಮದಲ್ಲೂ. ಯಾಕೆ ಭಗವಂತ ಕೊಟ್ಟಿರುವ ಇಷ್ಟು ವಿಚಾರಗಳನ್ನು ನಾವು ಅನುಭವಿಸ್ಬೇಕು ಅಂತಂದರೆ 8 ಜನ್ಮಗಳು ತಗೊಂಡ್ರು ಸಾಲದು. ಯಾರಿಗೆ ಬೇಕಾದ್ರೆ ಕೇಳಿ, ಏನಪ್ಪ ಸಾಯ್ತೀನಪ್ಪ, ಏನ್ರಿ ತಲೆಗೆಟ್ಟೋಗಿದೆಯಾ, ಈಗ 65 ಆಗಿದೆ ಅಷ್ಟೇ ರೀ. 65 ಒಂದು ವಯಸ್ಸಾ? 75 ಆಗಲಿ 80 ಆಗಲಿ 90 ಆಗಲಿ ಸಾಯೋ ಮನಸ್ಸಿಲ್ಲ. ಆದರೆ ನೆರಳುವಾಗ ಮಾತ್ರ ಅಪ್ಪ ನನ್ನ ತಗೊಂಬಿಡು ಸಾಕಯ್ಯ, ಸಾಕು. ಆದರೆ ಅವನಿಗೆ ಸಾಕು ಅಂದರೆ ಈ ಜನ್ಮ ಸಾಕಟ್ಟೆ, ತಿರುಗಿ ಮುಂದಿನ ಜನ್ಮ ಬೇಕು ಅವನಿಗೆ. ಈ ಜನ್ಮದಲ್ಲಿ ರುಚಿ ನೋಡ್ಬಿಟ್ಟಿದ್ದಾನಲ್ಲ ಸುಮಾರು ವಿಚಾರಗಳನ್ನು. ಬೇಡ ಅಂತನ್ನೋರು ಬಿಟ್ಟು ಬಿಟ್ಟು ಎನಿಸ್ಬೇಕು, ಎಲ್ಲ ಬೇಕು ಅಂತನ್ನೋರೆ ತಿರುಗಿ ಹುಟ್ಟೋದಕ್ಕೆ ಬಯಸ್ತಾರೆ. ಸೊ ಆ ಅರಿವು ಹುಟ್ಟಬೇಕು ಅಂತ ಅನ್ನೋ ಅರಿವು ನಮ್ಮಿಂದ ಹೋಗಬೇಕು. ಅಂದರೆ ಈ ಜನ್ಮದಲ್ಲಿ ಭಗವಂತ ನಮಗೇನು ದುಃಖವನ್ನು ಕೊಟ್ಟಿದ್ದಾನ, ಕರ್ಮಗಳನ್ನು ಅನುಭವಿಸುವಾಗ ನಮಗೇನೇನು ಕಷ್ಟ ಕಾಪನ್ಯಗಳು ಸಿಗತ್ತೆ, ಅವುಗಳಿಂದ ಪಾರಾಗಬೇಕು ಅಂತಂದರೆ ಹುಟ್ಟಿಲ್ಲದೆ ಇರೋ ಒಂದು ಸ್ಥಿತಿಯನ್ನು ನಾವು ಮುಟ್ಟಬೇಕು. ಅದಕ್ಕೆ ಕಂಡುಹಿಡಿದಿದ್ದೇ ಈ ಸ್ವರಯೋಗ. ಮನುಷ್ಯನ ಮೂಲವೇ ಪ್ರಾಣಶಕ್ತಿ. ಪ್ರಾಣಶಕ್ತಿ ನಮ್ಮಲ್ಲಿ ಇಲ್ಲದೆ ಹೋದರೆ ಯಾವ ಚಟುವಟಿಕೆಯೂ ಇಲ್ಲ. ಆದರೆ ಈ ಪ್ರಾಣಶಕ್ತಿ 72,000 ನರನಾಡಿಗಳಿಗೆ ಹೋಗುತ್ತೆ. ಜೀವ ಕಣಗಳು ಟ್ರಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಆಫ್ ಸೆಲ್ಗಳಿಗೆ ಹೋಗುತ್ತೆ. ಪ್ರತಿಯೊಂದರ ಮೂಲವೇ ಈ ಪ್ರಾಣಶಕ್ತಿ. ಆದರೆ ಬರೀ ಪ್ರಾಣಶಕ್ತಿನ ಇಟ್ಕೊಂಡು ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಮನುಷ್ಯ ಇದ್ದರೆ ವಾಸ ಮಾಡೋಕ್ಕೆ ಮನೆ ಬೇಕು, ಮನೆ ಇದ್ದರೆ ಮಾತ್ರ ವಾಸ ಮಾಡೋಕ್ಕೆ ಸಾಧ್ಯ.
ಮನೆ ಅಂತ ಸುಮ್ಮನೆ ಒಂದು ಹಾಲು ಥರ ಕಟ್ಟಿಬಿಟ್ರೆ ಸಾಧ್ಯವಿಲ್ಲ. ಟಾಯ್ಲೆಟ್ಗೆ ಎಲ್ಲಿ ಹೋಗ್ತೀರಾ, ಸ್ನಾನ ಎಲ್ಲಿ ಮಾಡ್ತೀರಾ, ಪ್ರತಿಯೊಂದು ಚಟುವಟಿಕೆ ಮಾಡೋದಕ್ಕೂ ಒಂದೊಂದು ಜಾಗ ಬೇಕು ಮನೆ ಒಳಗಡೆ. ಹಾಗೆ ಭಗವಂತ ಈ ದೇಹವನ್ನು ಬಿಡಿ ಬಿಡಿಯಾಗಿ ಪ್ರತಿಯೊಂದಕ್ಕೂ ಉಪಯೋಗ ಬರೋಂಗೆ ಮಾಡಿಕೊಟ್ಟಿದ್ದಾವೆ. ಒಂದೊಂದು ಜಾಗದಲ್ಲಿ ಒಂದೊಂದು ಉಪಯೋಗ, ಅದಕ್ಕೆ ತಕ್ಕಂತೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ. ಇದನ್ನು ಮ್ಯಾನಿಪುಲೇಟ್ ಮಾಡಿ ನಾನು ಅರಿಯಲು, ಭಗವಂತನ ಪಡೆಯಲು ಸ್ವರಯೋಗ 100ಕ್ಕೆ 100 ಉಪಯೋಗಕ್ಕೆ ಬರುತ್ತೆ.